ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಿಯೋ ಪಾಲಿಟಿಕ್ಸ್ ಇದೆಯಲ್ಲ, ಅದೊಂಥರ ಮಜಾ ಕೊಡುತ್ತೆ. ನಿಮಗೆ ಯಾವ ಸಿನಿಮಾದಲ್ಲೂ ಇರದ ಟ್ವಿಸ್ಟ್ಗಳು, ಸ್ಪರ್ಧೆಗಳು, ತಂತ್ರ ಪ್ರತಿತಂತ್ರಗಳು ಇವೆಲ್ಲವನ್ನು ನೋಡೋದಕ್ಕೆ ಸಾಧ್ಯವಾಗೋದು ವಿದೇಶಿ ಸಂಬಂಧಗಳಲ್ಲಿ. ಅದರಲ್ಲೂ ಎರಡು ಸ್ಪರ್ಧೆಗೆ ಬಿದ್ದ ದೇಶಗಳು, ಎರಡು ಅಕ್ಕಪಕ್ಕದ ಬಲಿಷ್ಠ ದೇಶಗಳು ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ವಿಸ್ತರಿಸಿಕೊಳ್ಳೋದಕ್ಕೆ ನಡೆಸೋ ಸ್ಪರ್ಧೆ ಇರುತ್ತಲ್ಲ, ಅದು ಇನ್ನೂ ಹೆಚ್ಚು ಮಜಾ ಕೊಡುತ್ತೆ. ಈಗ ನೋಡಿ, ರಷ್ಯಾ ವಿರುದ್ಧ ನ್ಯಾಟೋ ವಿಸ್ತರಣೆ ಒಂದು ಕಡೆ ಹೇಗೆ ನಡೀತಾ ಇದೆ ಅಂದ್ರೆ, ರಷ್ಯಾದ ಪಕ್ಕದಲ್ಲೇ ರಷ್ಯಾ ಜೊತೆ ಗಡಿ ಹಂಚಿಕೊಳ್ಳೋ ದೇಶದಲ್ಲಿ ನ್ಯಾಟೋ ದೇಶಗಳು ಈಗ ಸೇನಾ ಕಸರತ್ತನ್ನ ಆರಂಭ ಮಾಡಿವೆ. ಇದು ಸಿಂಪಲ್ ಆಗಿ ರಷ್ಯಾನ ಹೆದರಿಸೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಕ್ತಿ ಏನು ಕಡಿಮೆ ಆಗಿಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಳ್ಳೋ ಪ್ರಯತ್ನ. ಹಾಗೆ ಮತ್ತೊಂದು ಬದಿಲಿ ಭಾರತ ಮತ್ತು ಚೈನಾಗಳ ಕಾಂಪಿಟೇಷನ್ ಕೂಡ ಅತ್ಯಂತ ರಂಜನೀಯವಾಗಿ ಕಾಣಿಸ್ತಾ ಇದೆ. ಗೆಳೆಯರೆ, ಭಾರತ ಬಾಂಗ್ಲಾದೇಶದ ಜೊತೆ ಸಂಬಂಧವನ್ನ ಗಟ್ಟಿ ಮಾಡಿಕೊಂಡ್ರೆ ಚೈನಾ ನೇಪಾಳವನ್ನು ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಮ್ಯಾನ್ಮಾರ್ ಅಲ್ಲಿ ಸೇನೆಯ ವಿರುದ್ಧ ಬಂಡೆದ್ದಿರೋ ಪಡೆಗಳು ಚೈನಾನ ದೂರ ಮಾಡೋ ಪ್ರಯತ್ನ ಮಾಡಿದ್ರೆ, ಭೂತಾನ್ನ ಗಡಿಯಲ್ಲಿ ಭಾರತಕ್ಕೆ ಕಿರಿಕ್ ಮಾಡೋದಕ್ಕೆ ಚೈನಾ ಪ್ರಯತ್ನ ಪಡುತ್ತೆ. ಭಾರತ ಅದನ್ನು ಸರಿಪಡಿಸಿಕೊಂಡು ಭೂತಾನ್ ಜೊತೆಗಿನ ಸಂಬಂಧಗಳನ್ನ ಸರಿದಾರಿಗೆ ತಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಚೈನಾ ಮಾಲ್ಡೀವ್ಸ್ ನಲ್ಲೊಂದು ದೊಡ್ಡ ಗೇಮ್ ಅನ್ನೇ ಆಡ್ಬಿಡ್ತು. ಅಲ್ಲಿದ್ದ ಭಾರತ ಸ್ನೇಹಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಶುರು ಮಾಡಿಸ್ತು. ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಅನ್ನು ಮಾಡ್ತು. ಅಲ್ಲಿ ತನ್ನ ಕೈಗೊಂಬೆಯಂತ ಅಧ್ಯಕ್ಷ ಆರಿಸಿ ಬರೋ ಹಾಗೆ ನೋಡ್ಕೊಳ್ತು. ಹೀಗೆ ಮಾಲ್ಡೀವ್ಸ್ ನಲ್ಲಿ ಚೈನಾ ಭಾರತದ ವಿರುದ್ಧ ಕೆಲಸ ಮಾಡಿದ ಬೆನ್ನಲ್ಲೇ ಭಾರತ ಶ್ರೀಲಂಕಾದಿಂದ ಚೈನಾನ ಹೊರಹಾಕೋ ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ. ಮೊನ್ನೆ ಚೈನಾದ ಬೇಹುಗಾರಿಕಾ ನೌಕೆಗೆ ತನ್ನ ನೀರಲ್ಲಿ ಪ್ರವೇಶ ನಿರಾಕರಿಸಿದ ಶ್ರೀಲಂಕಾ ಈಗ ತನ್ನ 3 ಅತಿ ದೊಡ್ಡ ಪವರ್ ಪ್ರಾಜೆಕ್ಟ್ಗಳನ್ನು ಕೂಡ ಚೈನಾದಿಂದ ಕಿತ್ತುಕೊಂಡು ಭಾರತಕ್ಕೆ ಕೊಡ್ತಾ ಇದೆ. ಹಾಗಾದ್ರೆ ಶ್ರೀಲಂಕಾದಲ್ಲಿ ಆಗ್ತಾ ಇರೋದು ಏನು? ಭಾರತ ಹಾಗೂ ಚೈನಾಗಳು ಹಿಂದೂ ಮಹಾಸಾಗರದಲ್ಲಿ ಲಂಕಾ ಮತ್ತು ಮಾಲ್ಡೀವ್ಸ್ ನಲ್ಲಿ ಹೇಗೆ ಸ್ಪರ್ಧೆಗೆ ಬಿದ್ದಿವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತೀಯ ಯೋಧರನ್ನ ಈ ಕೂಡಲೇ ಮಾಲ್ಡೀವ್ಸ್ನಿಂದ ಹೊರಟು ಹೋಗಿ ಅಂತ ಹೇಳ್ತಲೇ ಇರುವ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯಿಜು ಇತ್ತೀಚೆಗಷ್ಟೇ ಟರ್ಕಿಯ ಜೊತೆ ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದ್ದು, ಟರ್ಕಿಯಿಂದ ಡ್ರೋನ್ ಖರೀದಿಗೆ ಸಹಿ ಹಾಕಿದ್ದು ಇದೆಲ್ಲ ನಿಮಗೆ ಗೊತ್ತಿದೆ. ಅಲ್ಲಿ ಏನಾಗಿದೆ ಅಂದ್ರೆ, ಟರ್ಕಿಯ ಜೊತೆ ಸಹಿ ಹಾಕಿರೋ ಖರೀದಿ ಒಪ್ಪಂದ ಈ ಕೂಡಲೇ ಏನು ಜಾರಿ ಆಗೋದಿಲ್ಲ. ಅವರಿಗೆ ನಾಳೆನೇ ಡ್ರೋನ್ಗಳು ಬರೋದಿಲ್ಲ. ಹಾಗೆ ಬಂದ್ರು ಅವುಗಳನ್ನ ಖರೀದಿ ಮಾಡೋದಕ್ಕೆ ಬೇಕಾದ ಹಣ ಕೂಡ ಮಾಲ್ಡೀವ್ಸ್ನ ಖಜಾನೆಯಲ್ಲಿ ಇಲ್ಲ. ಈಗಾಗಲೇ ಮಾಲ್ಡೀವ್ಸ್ ವಿಪರೀತ ಪ್ರಮಾಣದ ಸಾಲಕ್ಕೆ ಸಿಲುಕೊಂಡಿದೆ. ಮತ್ತೆ ಚೈನಾದಿಂದ ಅವರು ಸಾಲವನ್ನು ತರ್ತಾ ಇದ್ದಾರೆ. ಅಲ್ಲಿನ ಖಜಾನೆಯಲ್ಲಿ ನಗದು ಖಾಲಿಯಾಗಿದೆ. ಸೊ ಡ್ರೋನ್ ಖರೀದಿ ಅನ್ನೋದು ತಕ್ಷಣದ್ದಲ್ಲ, ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅಲ್ಲಿವರೆಗೆ ಏನು ಮಾಡಬೇಕು? ಭಾರತದ ವಿಮಾನ, ಹೆಲಿಕಾಪ್ಟರ್ಗಳನ್ನೇ ಬಳಕೆ ಮಾಡ್ಕೋಬೇಕು. ಹಾಗೆ ಮಾಡಿದ್ರೆ ಭಾರತ ಮಾಲ್ಡೀವ್ಸ್ ನಲ್ಲೇ ಇರುತ್ತೆ. ಅದು ಚೈನಾಗೆ ಇಷ್ಟ ಇಲ್ಲ. ಕಳೆದ 5 ವರ್ಷಗಳಿಂದ ಮಾಲ್ಡೀವ್ಸ್ ನಿಂದ ದೂರ ಇಡಲ್ಪಟ್ಟ ಚೈನಾ ಈಗ ಅಲ್ಲಿ ಈ ಕೂಡಲೇ ಹೋಗಿ ಕೂತ್ಕೋಬೇಕು ಅನ್ನೋ ಆತುರದಲ್ಲಿದೆ. ಹೀಗಾಗಿ ಭಾರತದ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡಿರುವ ಮಾಲ್ಡೀವ್ಸ್ನ ಅಧ್ಯಕ್ಷ ಈಗಾಗಲೇ ಚೈನಾ ಜೊತೆ ಒಂದು ರಕ್ಷಣಾ ಒಪ್ಪಂದವನ್ನು ಕೂಡ ಮಾಡಿಕೊಂಡಾಗಿದೆ. ಮೊನ್ನೆ ಸೋಮವಾರ ಈ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಚೈನಾದ ಇಂಟರ್ನ್ಯಾಷನಲ್ ಮಿಲಿಟರಿ ಕೋಆಪರೇಷನ್ ನ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಝಾಂಗ್ ಬಾಕನ್ ಮತ್ತು ಮಾಲ್ಡೀವ್ಸ್ನ ರಕ್ಷಣಾ ಸಚಿವ ಮೊಹಮ್ಮದ್ ಗಸೂಮ್ ಮೊಮೂನ್ ಚೈನಾ ಮಾಲ್ಡೀವ್ಸ್ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಪ್ರಕಾರ ಇನ್ನು ಮುಂದೆ ಮಾಲ್ಡೀವ್ಸ್ಗೆ ಬೇಕಾದ ರಕ್ಷಣಾ ಸಹಾಯ ಸಹಕಾರಗಳನ್ನ ಚೈನಾ ಕೊಡೋದಕ್ಕೆ ಶುರು ಮಾಡುತ್ತೆ. ಚೈನಾ ಮಾಲ್ಡೀವ್ಸ್ನ ರಕ್ಷಣಾ ಶಕ್ತಿಯನ್ನ ಹೆಚ್ಚು ಮಾಡೋ ನಿಟ್ಟಲ್ಲಿ ಬೇಕಾದ ಎಲ್ಲ ಸಹಾಯವನ್ನ ಉಚಿತವಾಗಿ ಮಾಡುತ್ತೆ. ಅಂದ್ರೆ ಇನ್ನು ಮುಂದೆ ಮಾಲ್ಡೀವ್ಸ್ನ ಸೇನೆಗೆ ತರಬೇತಿ ಕೊಡೋದ್ರಿಂದ ಹಿಡಿದು ಎಲ್ಲ ರೀತಿಯ ಸೇನಾ ಅಗತ್ಯಗಳನ್ನು ಚೈನಾನೇ ನೋಡಿಕೊಳ್ಳುತ್ತೆ. ಅರ್ಥಾತ್ ಚೈನಾ ಮಾಲ್ಡೀವ್ಸ್ ಅಲ್ಲಿ ತನ್ನ ಯುದ್ಧ ವಿಮಾನ, ಹೆಲಿಕಾಪ್ಟರ್, ಸಬ್ಮರೀನ್, ಯುದ್ಧ ನೌಕೆಗಳು ಎಲ್ಲವನ್ನು ತಂದು ನಿಲ್ಲಿಸುತ್ತೆ ಮತ್ತು ನಾವು ಮಾಲ್ಡೀವ್ಸ್ನ ಸೇನೆಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಕೂತ್ಕೊಂಡು ಭಾರತದ ಮೇಲೆ ಕಣ್ಣಿಡೋ ಕೆಲಸವನ್ನು ಚೈನಾ ಮಾಡ್ತಾ ಹೋಗುತ್ತೆ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ತನ್ನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಚೈನಾ ಸಾಕಷ್ಟು ವರ್ಷಗಳಿಂದ ಪ್ರಯತ್ನವನ್ನ ಮಾಡ್ತಾ ಬರ್ತಾ ಇದೆ. ಜಿಬೂಟಿಯಲ್ಲಿ ಚೈನಾದ ನೆಲೆ ಇದೆ. ಪಾಕಿಸ್ತಾನದ ಗ್ವಾದಾರ್ ಬಂದರಿನ ಮೇಲೆ ಚೈನಾ ಹಿಡಿತವನ್ನು ಇಟ್ಟುಕೊಂಡಿದೆ. ಹಾಗೆ ಕೀನ್ಯಾದಲ್ಲಿ, ತಾಂಜೇನಿಯಾದಲ್ಲಿ, ಸುಡಾನ್ನಲ್ಲಿ, ಈಜಿಪ್ಟ್ನಲ್ಲಿ ಚೈನಾ ಬಂದರುಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಶ್ರೀಲಂಕಾದಲ್ಲಂತೂ ಹಂಬನ್ ತೋಟಾ ಬಂದರನ್ನ ಸುಮಾರು 99 ವರ್ಷಗಳ ಕಾಲ ಶ್ರೀಲಂಕಾ ಲೀಸ್ಗೆ ತಗೊಂಡಿದೆ. ಹಾಗೆ ಕೊಲಂಬೋದ CICT ಟರ್ಮಿನಲ್ ಕೂಡ 35 ವರ್ಷಗಳ ಕಾಲಕ್ಕೆ ಚೀನಾ ಅಗ್ರಿಮೆಂಟ್ ಅನ್ನ ಹಾಕೊಂಡಿದೆ. ಇನ್ನು ಬಾಂಗ್ಲಾದೇಶದ ಚಿತ್ತಗಾಂಗ್ ಪೋರ್ಟ್ ಅನ್ನ ಚೀನಾ ನಿರ್ಮಾಣ ಮಾಡ್ತಾ ಇದೆ. ಮ್ಯಾನ್ಮಾರ್ನ ಕ್ಯಾಕ್ಪ್ಯೂ ಪೋರ್ಟ್ ಕೂಡ ಚೈನಾದ ಕೈಯಲ್ಲಿದೆ. ಮಲೇಷ್ಯಾದ ಮಲಕ್ಕಾ ಪೋರ್ಟ್ ಹಾಗೆ ಆಸ್ಟ್ರೇಲಿಯಾದ ಡಾರ್ವಿನ್ ಪೋರ್ಟ್ ಕೂಡ
ಚೈನಾದ ಹಿಡಿತದಲ್ಲೇ ಇದೆ. ಇಷ್ಟೆಲ್ಲ ಮಾಡಿಕೊಂಡು ನಂತರ ಕೂಡ ಚೈನಾ ಸುಮ್ಮನೆ ಏನು ಕೂತಿಲ್ಲ. ಈಗ ಮಾಲ್ಡೀವ್ಸ್ಗೆ ಬರ್ತಾ ಇದೆ. ಯಾಕೆಂದ್ರೆ ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದಲ್ಲಿ ತುಂಬಾ ಆಯಕಟ್ಟಿನ ಜಾಗದಲ್ಲಿರುವ ದ್ವೀಪ ಸಮೂಹ, ತುಂಬಾ ವಿಸ್ತಾರವಾದ EEZ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನ ಹೊಂದಿರುವ ದೇಶ ಈ ಮಾಲ್ಡೀವ್ಸ್. ಮಾಲ್ಡೀವ್ಸ್ ನ ಸಮೀಪದಲ್ಲಿ ಸಾಕಷ್ಟು ಅಂತಾರಾಷ್ಟ್ರೀಯ ವ್ಯಾಪಾರಿ ಹಡಗುಗಳು ಸಂಚರಿಸುತ್ತವೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಮಾಲ್ಡೀವ್ಸ್ ಭಾರತಕ್ಕೆ ಸಮೀಪದಲ್ಲಿದೆ. ಇಲ್ಲಿ ಭಾರತ ಹಿಡಿತ ಸಾಧಿಸಿದರೆ ಅಮೆರಿಕ ಹಾಗೂ ಭಾರತಗಳು ಸೇರಿ ತನ್ನ ವ್ಯಾಪಾರಿ ಮಾರ್ಗವನ್ನ ಎಲ್ಲಿ ಬಂದ್ ಮಾಡಿಬಿಡುತ್ತವೋ ಅನ್ನೋ ಆತಂಕ ಕೂಡ ಚೈನಾ ಆಗಿದೆ. ಹೀಗಾಗಿ ಚೈನಾಗೆ ಮಾಲ್ಡೀವ್ಸ್ ಬೇಕು. ಅದಕ್ಕಾಗಿ ಅವರು ಎಷ್ಟೇ ಹಣ ಖರ್ಚು ಮಾಡೋದಕ್ಕೂ ಸಿದ್ಧ ಇದ್ದಾರೆ. ಮಾಲ್ಡೀವ್ಸ್ಗೆ ಈಗಾಗಲೇ ಸಾಕಷ್ಟು ಸಾಲವನ್ನು ಕೊಟ್ಟಿರೋ ಚೀನಾ ಈಗ ಆ ದೇಶಕ್ಕೆ ಬೇಕಾದ ರಕ್ಷಣಾ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡುವ ಮೂಲಕ ಭಾರತವನ್ನ ಅಲ್ಲಿಂದ ಎಬ್ಬಿಸೋದಕ್ಕೆ ಸಿದ್ಧವಾಗ್ತಾ ಇದೆ. ಗೆಳೆಯರೆ, ಈ ಸಾಧ್ಯತೆಗಳನ್ನು ಮನಗಂಡ ಕಾರಣಕ್ಕೇನೆ ಭಾರತ ಲಕ್ಷದ್ವೀಪದ ಮಿನಿಕಾಯಲ್ಲಿ ನೌಕಾನೆಲೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಿಕೊಳ್ಳೋದಕ್ಕೆ ಹೋಗ್ತಾ ಇರೋದು. ಮಾರ್ಚ್ 6ನೇ ತಾರೀಕಿನಿಂದ ಲಕ್ಷದ್ವೀಪದಲ್ಲಿ INS ಜಟಾಯು ಕಾರ್ಯಾರಂಭ ಮಾಡುತ್ತೆ. ಈ ಮಿನಿಕಾಯ್ ಮಾಲ್ಡೀವ್ಸ್ಗೆ ತುಂಬಾನೇ ಹತ್ತಿರದಲ್ಲಿದೆ. ಮಾಲ್ಡೀವ್ಸ್ನ ರಾಜಧಾನಿ ಮಾಲೆಯಿಂದ 506 ಕಿಲೋಮೀಟರ್ ದೂರದಲ್ಲಿ. ಮಾಲ್ಡೀವ್ಸ್ನ ಉತ್ತರ ಭಾಗದ ದ್ವೀಪಗಳಿಂದ ಕೇವಲ 70 ನಾಟಿಕಲ್ ಮೈಲ್ ಅಂದ್ರೆ ಸುಮಾರು 129 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಮಿನಿಕಾಯ್ ದ್ವೀಪಗಳಿವೆ. ಹೀಗಾಗಿ ಮಾಲ್ಡೀವ್ಸ್ ನಲ್ಲಿ ಬಂದು ಕೂತುಕೊಳ್ಳುವ ಚೈನಾದಿಂದ ಉಂಟಾಗಬಹುದಾದ ಅಪಾಯಗಳನ್ನ ಎದುರಿಸೋದಕ್ಕೆ ಮತ್ತು ಚೈನಾ ಮೇಲೆ ಕಣ್ಣಿಡೋದಕ್ಕೆ ಭಾರತ ಲಕ್ಷದ್ವೀಪವನ್ನು ಸಿದ್ಧಪಡಿಸ್ತಾ ಇದೆ. ಅದರ ಜೊತೆಗೆ ಮಾರಿಷಸ್ನ ಅಗಲೆಗಾ ದ್ವೀಪದಲ್ಲಿ ಭಾರತ ಒಂದು ಚಿಕ್ಕ ಬಂದರು ಮತ್ತು ಏರ್ ಸ್ಟ್ರಿಪ್ ಅನ್ನು ನಿರ್ಮಾಣ ಮಾಡಿದೆ. ಅಲ್ಲಿಂದ ಕೂಡ ಹಿಂದೂ ಮಹಾಸಾಗರದ ಮೇಲೆ ಭಾರತ ಕಣ್ಣಿಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಹೀಗೆ ಮಾಲ್ಡೀವ್ಸ್ ನಿಧಾನವಾಗಿ ಚೈನಾದ ತೆಕ್ಕೆಗೆ ಸರಿದು ಹೋಗ್ತಾ ಇರೋ ಹೊತ್ತಲ್ಲಿ ಭಾರತ ಶ್ರೀಲಂಕಾದಿಂದ ಚೈನಾನ ಎಬ್ಬಿಸೋದಕ್ಕೆ ಕೈ ಹಾಕಿದೆ. ಅಫ್ಕೋರ್ಸ್ ಅಲ್ಲಿ ಹಂಬನ್ ತೋಟ ಬಂದರು ಚೈನಾದ ಕೈಯಲ್ಲೇ ಇರುತ್ತೆ. ಶ್ರೀಲಂಕಾ ಅದನ್ನು 99 ವರ್ಷಗಳ ಕಾಲ ಲೀಸ್ಗೆ ಕೊಟ್ಟಿರೋದ್ರಿಂದ ಚೈನಾ ಅಲ್ಲಿಂದ ಸಂಪೂರ್ಣವಾಗಿ ಸದ್ಯಕ್ಕೆ ಎತ್ತಂಗಡಿ ಆಗಲಾರದು. ಹೇಗೆ ಮಾಲ್ಡೀವ್ಸ್ ನಿಂದ ಪರಿಪೂರ್ಣವಾಗಿ ಭಾರತವನ್ನ ಹೊರಗೆ ಕಳುಹಿಸೋದಕ್ಕೆ ಸಾಧ್ಯವಾಗೋದಿಲ್ವೋ ಹಾಗೆ ಚೈನಾನ ಕೂಡ ಲಂಕೆಯಿಂದ ಹೊರ ಹಾಕೋದಿಕ್ಕಾಗೋದಿಲ್ಲ. ಆದ್ರೆ ಲಂಕಾ ಸರ್ಕಾರ ಚೈನಾಗೆ ಕೊಡೋದಕ್ಕೆ ಹೋಗ್ತಾ ಇದ್ದ ಕೆಲ ಕಾಂಟ್ರಾಕ್ಟ್ಗಳನ್ನ ಈಗ ಭಾರತ ಚೈನಾದಿಂದ ತಪ್ಪಿಸಿ ತನ್ನ ಕೈಗೆ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಶ್ರೀಲಂಕಾದಲ್ಲಿ ನಿರ್ಮಾಣವಾಗಬೇಕಿದ್ದ 3 ಪವರ್ ಪ್ರಾಜೆಕ್ಟ್ಗಳನ್ನ ಈ ಹಿಂದಿನ ಲಂಕಾ ಸರ್ಕಾರ ಚೈನಾಗೆ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಅವತ್ತು ಶ್ರೀಲಂಕಾ ಮತ್ತು ಚೈನಾಗಳು ಎಷ್ಟು ಹತ್ತಿರ ಇದ್ವು ಅಂದ್ರೆ ಭಾರತ ಹಾಗೂ ಜಪಾನ್ ಜಂಟಿಯಾಗಿ ಕೊಲಂಬೋ ಬಂದರಿನಲ್ಲಿ ಕಂಟೈನರ್ ಟರ್ಮಿನಲ್ ಅನ್ನ ನಿರ್ಮಾಣ ಮಾಡೋ ಯೋಜನೆಗೆ ಶ್ರೀಲಂಕಾ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಆದ್ರೆ ಚೈನಾದ ಒತ್ತಡಕ್ಕೆ ಮಣಿದ ಶ್ರೀಲಂಕಾ ಆ ಒಪ್ಪಂದವನ್ನೇ ರದ್ದು ಮಾಡಿತು. ಆದ್ರೆ ಕಾಲ ಅನ್ನೋದು ಯಾವಾಗಲೂ ಒಂದೇ ತರ ಇರೋದಿಲ್ಲ ನೋಡಿ. ಚೈನಾದ ಸ್ನೇಹ ಶ್ರೀಲಂಕಾಗೆ ತುಂಬಾನೇ ಕಾಸ್ಟ್ಲಿ ಆಗ್ತಾ ಹೋಯ್ತು. ಲಂಕೆ ಸಾಲದ ಸುಳಿಗೆ ಸಿಲುಕೊಂಡು ದಿವಾಳಿಯಾದಾಗ ಚೈನಾ ಶ್ರೀಲಂಕೆಯನ್ನು ಕೈ ಬಿಡ್ತು. ಅವತ್ತವರ ಸಹಾಯಕ್ಕೆ ನಿಂತದ್ದು ಭಾರತ. ಲಂಕೆಗೆ ಲೋನ್ ರೀಸ್ಟ್ರಕ್ಚರ್ ಮಾಡಿಕೊಟ್ಟು, ಇನ್ನಷ್ಟು ಸಾಲ ಕೊಟ್ಟು, ಇಂಧನ ಒದಗಿಸಿಕೊಟ್ಟು, ಆಹಾರ ಧಾನ್ಯಗಳನ್ನು ಕೊಟ್ಟು, ಸಾಫ್ಟ್ ಲೋನ್ ಕೊಟ್ಟು, ಕರೆನ್ಸಿ ಸ್ವ್ಯಾಪಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ಟು, ಹೀಗೆ ಆ ದೇಶವನ್ನ ಭಾರತ ಸಾಕಷ್ಟು ವಿಧಗಳಲ್ಲಿ ಕಾಪಾಡ್ತು. ಈ ಬಾರಿ ಭಾರತ ಬರೀ ಸಹಾಯ ಅಷ್ಟೇ ಮಾಡಲಿಲ್ಲ, ನಾವವರಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀವಿ ಮತ್ತು ಅವರು ಇಷ್ಟು ದಿನ ನಮಗೇನು ಮಾಡಿದ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡೋ ಕೆಲಸವನ್ನು ಕೂಡ ಭಾರತ ನಿಷ್ಠುರವಾಗಿ ಮಾಡ್ತು. ಮೊನ್ನೆ ಚೈನಾದ ಬೇಹುಗಾರಿಕಾ ಹಡಗು ಶ್ರೀಲಂಕಾಗೆ ಬರ್ತಾ ಇದೆ ಅಂದಾಗ ಅದು ನಮಗೆ ಇಷ್ಟ ಆಗೋದಿಲ್ಲ, ನಮ್ಮ ಭದ್ರತೆಗೆ ನಿಮ್ಮ ಬೇಜವಾಬ್ದಾರಿಯಿಂದ ತೊಂದರೆ ಆಗಬಾರದು ಅನ್ನೋದನ್ನ ಶ್ರೀಲಂಕಾಗೆ ಭಾರತ ಸ್ಪಷ್ಟವಾಗಿ ತಿಳಿಸ್ತು. ಅದರ ಪರಿಣಾಮ ಅಂದ್ರೆ ಲಂಕಾ ಚೈನಾದ ಬೇಹುಗಾರಿಕಾ ಹಡಗಿಗೆ ಅನುಮತಿಯನ್ನು ನಿರಾಕರಿಸಿತು. ಅದರ ಬೆನ್ನಲ್ಲೇ ಶ್ರೀಲಂಕಾದಲ್ಲಿ ಚೈನಾ ಮಾಡೋದಕ್ಕೆ ಹೋಗ್ತಾ ಇದ್ದ 3 ಪವರ್ ಪ್ರಾಜೆಕ್ಟ್ಗಳನ್ನ ಚೈನಾದಿಂದ ತಪ್ಪಿಸಿ ಅದನ್ನು ಭಾರತ ತನ್ನ ಕೈಗೆ ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಇಲ್ಲಿ ಶ್ರೀಲಂಕಾ ಮತ್ತು ಭಾರತದ ನಡುವಿನ ದೂರ ಎಷ್ಟು ಅನ್ನೋದು ನಿಮಗೆ ಗೊತ್ತಿದೆ. ಹೀಗಿರುವಾಗ ಲಂಕೆಯ ಉತ್ತರದ ದ್ವೀಪಗಳಲ್ಲಿ ಚೈನಾಗೆ 3 ಸೋಲಾರ್ ಮತ್ತು ವಿಂಡ್ ಹೈಬ್ರಿಡ್ ಪವರ್ ಜನರೇಟರ್ ಸ್ಥಾಪನೆಗೆ ಲಂಕೆ ಅವಕಾಶವನ್ನು ಕೊಟ್ಟಿತ್ತು. ಈ ಯೋಜನೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಫಂಡಿಂಗ್ ಮಾಡ್ತಾ ಇತ್ತು ಮತ್ತು ಆ ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದ್ದ ಕಂಪನಿಗಳು ಚೈನಾದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾಗಿದ್ವು. ಅಂದ್ರೆ ನೇರವಾಗಿ ಚೈನಾ ಸೇನೆಯ ಜೊತೆ ಸಂಪರ್ಕವನ್ನ ಹೊಂದಿರುವ ಸಂಸ್ಥೆಗಳು ಅಲ್ಲಿ ವಿದ್ಯುತ್ ಉತ್ಪಾದನಾ ಯೋಜನೆಯಲ್ಲಿ ತೊಡಗಿಸಿಕೊಳ್ತಾ ಇದ್ವು. ಗೆಳೆಯರೆ, ಇದು ಸ್ಥಾಪನೆ ಆಗ್ತಾ ಇದ್ದದ್ದು ಪಾಕ್ ಜಲಸಂಧಿಯಲ್ಲಿನ ನೆಡನ್ತೀವು, ನೈನತ್ತೀವು ಮತ್ತು ಅನಲತ್ತೀವು ಅನ್ನೋ ದ್ವೀಪಗಳಲ್ಲಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವೇ ಆ ದ್ವೀಪಗಳು. ಇಲ್ಲಿಂದ ಭಾರತ ಇನ್ನೆಷ್ಟು ದೂರ ಇದೆ ಹೇಳಿ? ಬರೀ 50 ಕಿಲೋಮೀಟರ್ ಅಷ್ಟೇ. ಹೀಗಾಗಿ ಅಲ್ಲಿ ಚೈನಾ ಬರೋ ಬಗ್ಗೆ ಭಾರತ ತನ್ನ ಕಳವಳ ಮತ್ತು ಕಳಕಳಿ ಎರಡನ್ನೂ ವ್ಯಕ್ತಪಡಿಸಿತು. ಪರಿಣಾಮ ಈಗ ಚೈನಾನ ಡ್ರಾಪ್ ಮಾಡಿ ಮೊನ್ನೆ ಮಾರ್ಚ್ 1ನೇ ತಾರೀಕು ಆ ಯೋಜನೆಯನ್ನ ಶ್ರೀಲಂಕಾ ಭಾರತದ ಕೈಯಲ್ಲಿಟ್ಟಿದೆ. ಇದು ಸುಮಾರು $11 ಮಿಲಿಯನ್ ವೆಚ್ಚದ ಯೋಜನೆ. ಇದಕ್ಕೆ ಭಾರತ ಒಂದಷ್ಟು ಗ್ರಾಂಟ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಇಲ್ಲಿ ಸುಮಾರು 2230 ಕಿಲೋವ್ಯಾಟ್ ನಷ್ಟು ಸೋಲಾರ್ ಮತ್ತು ವಿಂಡ್ ಪವರ್ ಪ್ರಾಜೆಕ್ಟ್ ಜೊತೆಗೆ ಡೀಸೆಲ್ ಪವರ್ ಪ್ಲಾಂಟ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ. ಇನ್ನು ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರು
ಬೆಂಗಳೂರಿನ ಯು ಸೋಲಾರ್ ಕ್ಲೀನ್ ಎನರ್ಜಿ ಸೊಲ್ಯೂಷನ್ ಅನ್ನೋ ಕಂಪನಿ. ಗೆಳೆಯರೆ, ಶ್ರೀಲಂಕಾದಲ್ಲಿ ಮೊನ್ನೆ ಅಷ್ಟೇ ಚೈನಾದ ಇನ್ನೂ ಒಂದು ಯೋಜನೆಯನ್ನ ಭಾರತದ ಕಂಪನಿ ಕೈಗೆತ್ತಿಕೊಂಡಿದೆ. ಹಾಗೆ ಅಲ್ಲಿ ಅದಾನಿ ಮಾಲೀಕತ್ವದ ಪವರ್ ಪ್ರಾಜೆಕ್ಟ್ಗಳು ಶುರುವಾಗಿವೆ. ಒಟ್ಟಾರೆ ಶ್ರೀಲಂಕಾದಲ್ಲಿ ಚೈನಾ ಮಾಡ್ತಾ ಇರೋ ಹೂಡಿಕೆಗಳ ಪ್ರಮಾಣವನ್ನ ಕಡಿಮೆ ಮಾಡಿಸಿ ಅಲ್ಲಿ ಭಾರತೀಯ ಕಂಪನಿಗಳು ಹಾಗೂ ಭಾರತೀಯ ಉದ್ಯಮಿಗಳು ಹೆಚ್ಚು ಹೂಡಿಕೆ ಮಾಡೋ ಹಾಗೆ ಶ್ರೀಲಂಕಾ ಭಾರತದ ಕೈಯಲ್ಲೇ ಇರೋ ಹಾಗೆ ನೋಡಿಕೊಳ್ಳೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಭಾರತದ ಸುತ್ತ ಇರೋ ಈ ಸಣ್ಣ ಸಣ್ಣ ದೇಶಗಳಿವೆಯಲ್ಲ, ಇವು ತುಂಬಾ ಅದೃಷ್ಟವಂತ ದೇಶಗಳು ಕಣ್ರಿ. ಚೈನಾ ಮತ್ತು ಭಾರತದ ನಡುವಿನ ಸ್ಪರ್ಧೆಯನ್ನು ಅತ್ಯದ್ಭುತವಾಗಿ ಬಳಸಿಕೊಂಡು ಈ ದೇಶಗಳು ದುಂಡಗಾಗ್ತಾ ಇವೆ. ಎರಡು ಬಲಿಷ್ಠ ದೇಶಗಳ ನಡುವಿನ ಸ್ಪರ್ಧೆ ಈ ಪುಟ್ಟ ದೇಶಗಳಿಗೆ ಲಾಭ ಆಗ್ತಾ ಇದೆ. ಇದು ಗೆಳೆಯರೆ, ಭಾರತ ಮತ್ತು ಚೈನಾ ನಡುವೆ ಹಿಂದೂ ಮಹಾಸಾಗರದಲ್ಲಿ ಶುರುವಾಗಿರುವ ಸ್ಪರ್ಧೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.